ಹಾ, ಬನ್ನಿ ಟೈಲರ್ ಮೂರ್ತಿ. ಮಕ್ಕಳೆಲ್ಲ ರೆಡಿ ಇದ್ದಾರೆ. ಹೀಗೆ ಬನ್ನಿ, ಇದೆ ಕ್ಲಾಸ್ ರೂಮ್. ಮಕ್ಕಳೇ, ನಿಮಗೆಲ್ಲ ಹೊಸ ಯೂನಿಫಾರ್ಮ್ ಹೊಲ್ದ್ಕೊಡೋರು ಇವರೇ, ಮೂರ್ತಿ ಅಂಕಲ್ ಅಂತ. ನಮಸ್ತೆ ಹೇಳಿ ಇವ್ರಿಗೆ. ನಮಸ್ತೆ ಮೂರ್ತಿ ಅಂಕಲ್. ನೋಡಿ, ಈಗ ನಾನು ಕರೆಕ್ಟಾಗಿ ಅಳತೆ ತಗೋಬೇಕು. ನಿಮ್ಮಲ್ಲಿ ಯಾರಾದರೂ ನಾನು ಹೇಳೋ ಅಳತೆನ ಬರೆದು ಕೊಟ್ರೆ ಕೆಲಸ ಬೇಗ ಆಗತ್ತೆ, ನನಗೂ ಹೆಲ್ಪ್ ಆಗತ್ತೆ. ಯಾರು ಬರ್ತೀರಿ? ನಾನು ಬರ್ತೀನಿ ಅಂಕಲ್. ಸರಿ ಬಾ, ನೀನಿಲ್ಲಿ ಕೂತ್ಕೋ. ಕ್ರಮವಾಗಿ ನಿನ್ನ ಸಹಪಾಠಿಗಳ ಹೆಸರು ಬರೆದು ಅವ್ರ ಮುಂದೆ ಅಳತೆ ಹೇಳ್ತಾ ಹೋಗ್ತೀನಿ. ಅದನ್ನ ನೀನು ಬರಿತಾ ಹೋಗು, ತಪ್ಪಾಗಬಾರ್ದು. ಜ್ಯೋತಿ ಮತ್ತು ಟೈಲರ್ ಮೂರ್ತಿ ಒಟ್ಟು 50 ವಿದ್ಯಾರ್ಥಿಗಳ ಬಟ್ಟೆಗೆ ಅಳತೆ ಪಡೆದರು. ಎಲ್ಲ ಆಯ್ತಾ ಮೂರ್ತಿ? ನೋಡೋಣ ನೋಡೋಣ. ಒಟ್ಟು 50 ಜನ ಇದ್ದಾರೆ ತಾನೆ? ಯಾರು ಮಿಸ್ ಆಗಬಾರ್ದು. ಅರೆರೆ, ಏನಾಶ್ಚರ್ಯ! ಈ ಅಳತೆಗಳನ್ನ ಗಮನಿಸಿದ್ರೆ ಮೂರ್ತಿ, 50ಕ್ಕೆ 50 ಬೇರೆ ಬೇರೆ ನಂಬರ್ ಬಂದಿದೆ. ಉದ್ದ ಅಗಲ ಎಲ್ಲ ಎಷ್ಟು ವಿಭಿನ್ನ ನೋಡಿ. ಸರ್, ಒಬ್ರು ಇದ್ದ ಹಾಗೆ ಇನ್ನೊಬ್ರು ಇರೋಲ್ವಲ್ಲ, ಹಾಗೆ ಸೈಜ್ ಕೂಡ ಬೇರೆ ಬೇರೆ ಆಗತ್ತೆ. ಅದೇನೋ ಸರಿ, 50 ಮಕ್ಕಳು 50 ವಿಭಿನ್ನ ರೂಪ, ಸ್ವಭಾವ, ಬಣ್ಣ, ಆಕಾರ, ಗುಣ. ಆದರೆ ಅದೇ ಮುಖ, ಕಣ್ಣು, ಮೂಗು, ಬಾಯಿ, ಕೈಕಾಲು ಎಲ್ಲ ಒಂದೇ. ಎಷ್ಟು ವಿಚಿತ್ರ ನೋಡಿ ಈ ಸೃಷ್ಟಿ. ಇವರೆಲ್ಲ ಒಂದೇ ಕ್ಲಾಸ್ನಲ್ಲಿ ಒಟ್ಟಿಗೆ ಕಲಿತಾರೆ, ಬೆರೀತಾರೆ. ಇದನ್ನೇ ಡಿ.ವಿ. ಗುಂಡಪ್ಪನವರು ಕಗ್ಗದಲ್ಲಿ ಹೇಳಿರೋದು ಎಂದು ಟೀಚರ್ ಮತ್ತು ಮೂರ್ತಿ ತಮ್ಮ ಮಾತನ್ನ ಮುಂದುವರಿಸ್ತಾ ಮತ್ತೆ ಮುಂದಿನ ತರಗತಿಯ ಮಕ್ಕಳ ಬಳಿ ಹೊರಡುವರು. ಕಗ್ಗ: ಮನುಜ ಕುಲ ಒಂದೊಬ್ಬ ನಿನ್ನೊಬ್ಬನಂತಿಲ್ಲ, ತನುವಂಗಳೊಳೊಂದು ರೂಪಗುಣ ಬೇರೆ, ಮನದೊಳೊಬ್ಬೊಬ್ಬನೊಂದೊಂದು ಪ್ರಪಂಚವಿಂ, ತನುವೇಕದೊಳ್ ಬಹುಳ ಮಂಕುತಿಮ್ಮ. ಪದಗಳ ಅರ್ಥ: ಮನುಜ ಕುಲ ಒಂದೊಬ್ಬ ನಿನ್ನೊಬ್ಬನಂತಿಲ್ಲ. ಮನುಜ ಕುಲ ಒಂದು, ಒಬ್ಬನು ಇನ್ನೊಬ್ಬನಂತಿಲ್ಲ. ತನುವಂಗಳೊಳೊಂದು, ತನು ಅಂಗಗಳೊಳು ಒಂದು. ವಾಚ್ಯಾರ್ಥ: ವೈವಿಧ್ಯತೆ ಎನ್ನುವುದು ಸೃಷ್ಟಿಯ ವಿಶೇಷ ಗುಣ. ಮನುಜ ಕುಲ ಒಂದೇ, ಆದರೆ ಒಬ್ಬನು ಮತ್ತೊಬ್ಬನ ಹಾಗಿಲ್ಲ. ಒಂದೊಂದು ದೇಹ, ಒಂದೊಂದು ಅಂಗಗಳು ಬೇರೆ ಬೇರೆ. ಅಂತೆಯೇ ರೂಪ, ಗುಣಗಳೂ ಬೇರೆಯೇ. ಪ್ರಪಂಚವು ಒಂದೇ ಆದರೂ ಅದು ಅನೇಕತೆಗಳ ಸಂಗಮ. ಮನುಷ್ಯರಲ್ಲಿ ಒಬ್ಬನಿದ್ದಂತೆ ಇನ್ನೊಬ್ಬನಿಲ್ಲ. ದೇಹದ ಅಂಗಾಂಗಗಳೆಲ್ಲ ಒಂದೇ ರೀತಿ ಇದ್ದರೂ ರೂಪ ಬೇರೆ ಮತ್ತು ಗುಣಗಳೂ ಬೇರೆ ಬೇರೆ. ಮನದೊಳಗೆ ಪ್ರತಿಯೊಬ್ಬನದು ಒಂದೊಂದು ವಿಚಾರ. ಅದೇ ಒಂದು ಬೇರೆ ಪ್ರಪಂಚವಿದ್ದಂತೆ. ರೂಪ ಸೌಂದರ್ಯವಿದ್ದವರಲ್ಲಿ ಭಾವ ಸೌಂದರ್ಯವಿರುವುದು ಎಂಬ ಖಾತರಿ ಇಲ್ಲ. ರೂಪವಿಲ್ಲದಿರುವವರಲ್ಲಿ ಸುಂದರ ಮನಸ್ಸು ಇರಬಹುದು. ರೂಪಕ್ಕೂ ಮನಸ್ಸಿನ ಸುಂದರತೆಗೂ ಯಾವ ಸಂಬಂಧವೂ ಇಲ್ಲ ಅಲ್ಲವೇ? ಆದರೆ ಪ್ರತಿಯೊಬ್ಬರ ವಿಚಾರವೂ ಭಿನ್ನ ಭಿನ್ನ. ಹೊರಗಿನ ರೂಪಕ್ಕೂ ಒಳಗಿನ ಭಾವಕ್ಕೂ ಅಜಗಜಾಂತರ ವ್ಯತ್ಯಾಸ. ಇದು ಸಹಜವೂ ಹೌದು. ಆದ್ದರಿಂದ ರೂಪ, ಗುಣದಲ್ಲಿ ಕಂಡುಬರುವ ವೈವಿಧ್ಯತೆಯನ್ನು ವಿಚಿತ್ರ ಎಂದು ಭಾವಿಸದೆ ಸೃಷ್ಟಿಯ ವಿಶೇಷ ಎಂದು ಪರಿಗಣಿಸಬೇಕು ಎಂಬುದನ್ನು ಗುಂಡಪ್ಪನವರು ಈ ಕಗ್ಗದಲ್ಲಿ ಪ್ರಸ್ತಾಪಿಸಿದ್ದಾರೆ.